ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಾಲು ರಘು ಲಾಗ್ಸ್. ಇವತ್ತು ನಾನು ನಿಮಗೆ ಟೇಸ್ಟಿಯಾಗಿ ಉದುರುದ್ರಾಗಿ ಲಂಚ್ ಬಾಕ್ಸ್ಗೂ ಅಥವಾ ಟಿಫನ್ಗೂ ಎರಡಕ್ಕೂ ಅನಿಲ್ ಶಾವಿಗೆಯಿಂದ ಶಾವಿಗೆ ಉಪ್ಪಿಟ್ಟು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನೀವು ಮೊದಲೇ ಬೇಯಿಸ್ಕೊಳೋಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಮಾಡ್ಬೋದು. ಆದರೆ ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ ಯಾವ ರೀತಿಯಾಗಿ ಮಾಡೋದು ಅಂತ. ಪೂರ್ತಿಯಾಗಿ ನೋಡಿ ವಿಡಿಯೋನ, ಎಲ್ಲರೂ ಸಹ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, 1 ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆ ಎರಡನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು 5ರಿಂದ 6 ಗೋಡಂಬಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 4ರಿಂದ 5 ಹಸಿಮೆಣಸಿನಕಾಯಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ 2 ತೆಳ್ಳಗೆ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಕ್ಯಾರೆಟ್, ಬೀನ್ಸ್ ಹಾಗೂ ಹಸಿ ಬಟಾಣಿಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ಆಲೂಗಡ್ಡೆಯನ್ನು ಸಹ ಯೂಸ್ ಮಾಡ್ಕೋಬಹುದು, ನಾನಿಲ್ಲಿ ಯೂಸ್ ಮಾಡಿಲ್ಲ. ನಂತರ ಇಲ್ಲಿ ನಾನು ತರಕಾರಿ ಎಲ್ಲ ಬೇಗ ಕುಕ್ ಆಗಲಿ ಅಂತ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಹಾಕೋದ್ರಿಂದ ನಿಮಗೆ ವೆಜಿಟೇಬಲ್ಸ್ ಬೇಗ ಕುಕ್ ಆಗುತ್ತೆ ಹಾಗೂ ಈರುಳ್ಳಿ ಸಹ ಬೇಗ ಕುಕ್ ಆಗುತ್ತೆ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಂತರ ಇದಕ್ಕೆ ನಾನು 1 ಬೌಲಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಹಾಗೆ ಚೂರು ನೀರನ್ನು ಹಾಕಿದೆ, ಯಾಕಂದರೆ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ನೀರು ವೆಜಿಟೇಬಲ್ಸ್ಗೆ ಹಾಕಿದ್ದು ಕುಕ್ ಆಗಲಿ ಅಂತ. ನಂತರ ಸ್ವಲ್ಪ ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಮ್ಮೆ ಚೆನ್ನಾಗಿ ನೀರನ್ನು ಬಾಯ್ಲ್ ಆಗೋದಕ್ಕೆ ಬಿಡೋಣ. ನಮಗೆ ಎಣ್ಣೆಯಲ್ಲಿ ಆದಷ್ಟು ತರಕಾರಿ ಎಲ್ಲ ಬೆಂದಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕೋಣೋದ್ರಿಂದ ವೆಜಿಟೇಬಲ್ಸ್ ಕುಕ್ ಆಗುತ್ತೆ. ಇಲ್ಲಿ ನಾನು 1 ಬೌಲಷ್ಟು ಶಾವಿಗೆಯನ್ನು ತಗೊಂಡಿದ್ದೀನಿ. ಸೊ ಹಾಗಾಗಿ 1 ಬೌಲಷ್ಟು ನೀರು ಇದಕ್ಕೆ ಕರೆಕ್ಟ್ ಆಗುತ್ತೆ. ನೀವು ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಶಾವಿಗೆ ಮಾಡ್ತೀರಾ ಅಂದರೆ 1 ಬೌಲು ಶಾವಿಗೆಗೆ 1 ಬೌಲು ನೀರು ಕರೆಕ್ಟಾದ ಅಳತೆ. ಈ ರೀತಿಯಾಗಿ ವೆಜಿಟೇಬಲ್ಸ್ ಹಾಕಿಲ್ಲ ಅಂದರೆ ನೀವು ಅಷ್ಟೇ ನೀರನ್ನು ಹಾಕಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಉದುರುದ್ರಾಗಿ ಬರುತ್ತೆ. ನೀವು ಮೊದಲೇ ಬೇರೆ ಪಾತ್ರೆಯಲ್ಲಿ ಶಾವಿಗೆನ ನೆನೆಸ್ಕೊಂಡು ಅದನ್ನು ಸೋಸ್ಕೋಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಉದುರುದ್ರಾಗಿ. ಈಗ ನಾನು ಇದಕ್ಕೆ 1 ಬೌಲಷ್ಟು ಶಾವಿಗೆಯನ್ನು ಹಾಕೊತಾ ಇದ್ದೀನಿ. ಮತ್ತು ನಾನು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಒಂದು ಸ್ವಲ್ಪ 3ರಿಂದ 4 ಸ್ಪೂನಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದು ವೆಜಿಟೇಬಲ್ಸ್ ಹಾಕಿದ್ದೆ ಅಲ್ವಾ. ಸೊ ವೆಜಿಟೇಬಲ್ಸ್ ಕುಕ್ ಆಗಲಿ ಅಂತ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕಿದ್ದು. ಬಟ್ ಶಾವಿಗೆಗೆ ಇಲ್ಲಿ ನಾವು 1 ಬೌಲ್ಗೆ 1 ಬೌಲ್ ಅಳತೆಯಲ್ಲೇ ಹಾಕಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಒಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಯಾವ ರೀತಿಯಾಗಿ ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀರ. ಈ ರೀತಿಯಾಗಿ ಲಂಚ್ ಬಾಕ್ಸ್ ಮಾಡಿಕೊಡಿ, ಮಕ್ಕಳು ಸಹ ಇಷ್ಟಪಡ್ಕೊಂಡು ತಿನ್ಕೊಂಡ್ಬರ್ತಾರೆ. ಮತ್ತು ನಿಮಗೆ ಬೇರೆ ಸಪ್ರೇಟಾಗಿ ಮಾಡಿ ಬೇಯಿಸ್ಕೊತೀರ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಬಟ್ ಈ ರೀತಿಯಾಗಿ ಡೈರೆಕ್ಟ್ ಮಾಡೋದ್ರಿಂದ ನಿಮಗೆ ಟೈಮ್ ಸಹ ಸೇವ್ ಆಗುತ್ತೆ. ಇದನ್ನು ಸ್ವಲ್ಪ ಹೊತ್ತು ಲಿಡ್ಡನ್ನು ಕ್ಲೋಸ್ ಮಾಡಿದೆ ಹಾಗೆ ಓಪನ್ ಇದರಲ್ಲೇ ಕುಕ್ ಮಾಡಬೇಕಾಗುತ್ತೆ. ನಿಮಗೆ ಈ ಶಾವಿಗೆ ಉಪ್ಪಿಟ್ಟು ಮಾಡುವಾಗ ಆ ಘಮ ಏನು ಬರುತ್ತಿರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನಂತೂ ಮೋಸ್ಟ್ ಆಫ್ ಆಲ್ ಈ ಥರ ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ವೆಜಿಟೇಬಲ್ಸ್ ಹಾಕಿ ಮಾಡಿರ್ತೀನಿ, ಎಲ್ಲೋ ರೇರ್ ನಾನು ವಿತೌಟ್ ವೆಜಿಟೇಬಲ್ಸ್ ಮಾಡೋದು. ಈಗ ನೀರೆಲ್ಲ ಸ್ವಲ್ಪ ಕಡಿಮೆ ಆದ ನಂತರ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2ರಿಂದ 3 ನಿಮಿಷ ಕುಕ್ ಮಾಡೋಣ. ನೋಡ್ತಾ ಇರ್ಬೋದು, ನೀವು ನೀರನ್ನು ಹಾಕಿದ್ಮೇಲೂ ಸಹ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಶಾವಿಗೆ ಎಲ್ಲ ಫುಲ್ಲು ತಳ ಹತ್ತಿಬಿಡುತ್ತೆ. ಈ ಶಾವಿಗೆ ಉಪ್ಪಿಟ್ಟು ಮಾಡುವಾಗ ಯಾವಾಗಲೂ ಸಹ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುಕ್ ಮಾಡಿ. ಈಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಮ್ಮೆ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು 2 ಸೆಕೆಂಡು ಹಾಗೆ ಬಿಡೋಣ. ಮತ್ತು ಈಗ ಸ್ಟವನ್ನು ಆಫ್ ಮಾಡೋಕ್ಕೂ ಮುಂಚೆ ಒಮ್ಮೆ ನೋಡೋಣ. ಈಗ ಇದು ರೆಡಿಯಾಗಿದೆ. ಈಗ ಒಂದು 5 ನಿಮಿಷದ ನಂತರ ನೋಡ್ತಾ ಇರ್ಬೋದು
ಶಾವಿಗೆ ಉಪ್ಪಿಟ್ಟು ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಈ ರೀತಿಯಾಗಿ ಶಾವಿಗೆ ಮಾಡಿದಾಗ ತಕ್ಷಣಕ್ಕೆ ನೀವು ತಿನ್ನಬಾರ್ದು. ಯಾಕೆಂದರೆ ಅದು ಸ್ವಲ್ಪ ಶಾವಿಗೆ ಉದುರುದ್ರಾಗ ಹಾಕಬೇಕಲ್ವ. ನೀವು ತಕ್ಷಣಕ್ಕೆ ತೆಗೆದ ತಕ್ಷಣ ಅದಿನ್ನೂ ಆಗಿಲ್ಲ ಅನ್ನೋ ಥರ ಇರುತ್ತೆ. ನೀವು ಈ ರೀತಿಯಾಗಿ ಲಿಡ್ಡು ಕ್ಲೋಸ್ ಮಾಡಿಟ್ಟಾಗ ಅದರಲ್ಲಿ ಹಬೆ ಇರುತ್ತಲ್ಲ, ಹಬೆಗೆ ಅರ್ಧ ಶಾವಿಗೆ ಬೆಂದ್ಬಿಡುತ್ತೆ. ಹಾಗಾಗಿ ನೀರಿನ ಕ್ವಾಂಟಿಟಿ ಕಮ್ಮಿ ಹಾಕಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಟೇಸ್ಟಿಯಾದಂತಹ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.